ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀನಾದೇನ ಗುರುವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಈ ಎಪಿಸೋಡ್ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು, ಇಲ್ಲಿ ವೇದಾಗೆ ಕಾಲ್ ಮಾಡ್ತಿದ್ದಾರೆ. ಜಯಮ್ಮ ನಿಮ್ಮಮ್ಮ ಮನೆಯವರೆಲ್ಲರೂ ಬಂದಿದ್ದಾರೆ, ನಾನೇ ಅವ್ರಿಗೆ ಫೋನ್ ಮಾಡಿದ್ದೆ ಅಲ್ವಾ ಪೂಜೆಗೆ ಬನ್ನಿ ಅಂತ. ಆಯಿತು ಅತ್ತೆ, ಕೆಲಸ ಮುಗಿದ ತಕ್ಷಣ ಬರ್ತೀನಿ. ಏನು ಮಾಡ್ತಿದ್ದಾನೆ ನನ್ನ ಮಗ, ಅವ್ರಿಗೇನಾಗಿದೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಇಲ್ಲಿ ವಿಕ್ರಮ್ ನೋಡ್ಕೊಂಡು ವೇದ ಹೇಳ್ತಾರೆ. ಇಲ್ಲಿ ಅಂಬುಜಾ ಮನೆ ಮತ್ತು ಅಜ್ಜಿ ಇಬ್ಬರು ಕೂಡ ಬಂದಿರೋದು. ಮನೆ ಮಂದಿಗೆಲ್ಲ ತುಂಬಾ ಖುಷಿಯಾಗಿರುತ್ತೆ. ಆ ಖುಷಿನ ಇಲ್ಲಿ ಅವ್ರು ಕೂಡ ಹಂಚ್ಕೊತಿದ್ದಾರೆ. ಆ ವಿಕ್ರಮ್ಗೆ ಕೆಲಸ ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಯಿತು, ಎಲ್ಲ ಒಳ್ಳೇದಾಗ್ತಿದೆ, ಸಂತೋಷ ಆಗ್ತಿದೆ ಅಂತ ಅಂಬುಜಾ ಹೇಳಿದ್ರೆ, ಎಲ್ಲ ನಿಮ್ಮ ಮಗಳ ಕಾಲ್ಗುಣ, ಎಲ್ಲ ಅವಳಿಂದನೇ, ವೇದದಿಂದ ನಮ್ಮ ಮನೆ ನಾವೆಲ್ಲರೂ ಖುಷಿಯಾಗಿದ್ದೀವಿ, ನಾವೆಲ್ಲರೂ ಸಂತೋಷವಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ವಸು ಬಂದುಬಿಟ್ಟು ಎಲ್ಲರಿಗೂ ಪಾಯಸ ಕೊಡ್ತಾರೆ. ಬಾಯಿ ಸಿಹಿ ಮಾಡ್ಕೊಳ್ಳಿ, ಆಮೇಲೆ ಊಟ ಮಾಡ್ಕೊಳಕ್ಕೆ ಮಾತಷ್ಟೇ ಸಿಹಿ ಇದ್ರೆ ಸಾಕಾಗಲ್ಲ, ಬಾಯಿ ಕೂಡ ಸಿಹಿ ಮಾಡ್ಕೊಳ್ಳಿ ಅಂತ. ಆಗ ಅವ್ರ ಮಾವನವ್ರು ಜಗನ್ನಾಥರು ಬರ್ತಾರೆ, ನೀವು ಕೂಡ ತಿನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸ್ವೀಟ್ನ ತಿಂತಾರೆ, ಖುಷಿಯಾಗಿರ್ತಾರೆ. ಈ ಕಡೆ ವೇದ ವಿಕ್ರಮ್ ಬರೋದು ನೋಡಿ ಅಜ್ಜಿ ಇಬ್ಬರು ಪಾರ್ವತಿ ಮತ್ತು ಶಿವ ಬಂದಂಗೆ ಬರ್ತಾಯಿದ್ರು, ನಿಮ್ಮ ಜೋಡಿ ಅದ್ಭುತವಾಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಕಡೆ ಇವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ನಮ್ಮ ಕೆಲಸ ಬೇರೆ ಹೋಗಿದೆ, ಏನು ಮಾಡೋದು ಇವಾಗ ಅಂತ ತುಂಬ ಆತಂಕದಲ್ಲಿ ವೇದ ವಿಕ್ರಮ್ ಮಾತಾಡ್ತಿರ್ತಾರೆ. ಎಲ್ಲರಿಗೂ ಸತ್ಯ ಕಡೆ ಶೈಲು ಬರ್ತಾಳೆ. ಬಂದುಬಿಟ್ಟು ಏನು ಮಾತಾಡ್ತಿದ್ದೀರಾ, ಏನೋ ಸತ್ಯ, ಏನೋ ಊಟ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ರೆ, ಹಾಂ ಅಕ್ಕ ಊಟ ಆದಮೇಲೆ ಹೇಳ್ತೀವಿ, ಊಟ ಆದಮೇಲೆ ಎಲ್ರಿಗೂ ಹೇಳು ಅಂತ, ಇವಾಗ ನನಗೆ ಹೇಳು ಅಂತ ಶೈಲು ಅಂತಾರೆ. ಇಲ್ಲ ಅಕ್ಕ, ಅದು ನಿಮ್ಗೆ ಸರ್ಪ್ರೈಸು, ಊಟ ಆದಮೇಲೆ ಹೇಳ್ತೀನಿ ಅಂತ ವೇದ ಹೇಗೂ ಮ್ಯಾನೇಜ್ ಮಾಡಿ ಅಲ್ಲಿಂದ ಶೈಲುನ ಕಳಿಸ್ತಾರೆ. ಆಯಿತು ಹಾಗಿದ್ರೆ ಬೇಗ ಊಟಕ್ಕೆ ಬನ್ನಿ, ಎಲ್ಲರೂ ಕರಿತಿದ್ದಾರೆ, ಪೂಜೆ ಮತ್ತು ಊಟ ಮಾಡಬೇಕು, ಬೇಗ ಬನ್ನಿ ಅಂತ ಕರೆದ್ಬಿಟ್ಟು ಶೈಲು ಅಲ್ಲಿಂದ ಹೋಗ್ತಾರೆ. ಏನೋ ಇವ್ರದ್ದಿದೆ ಅಂತ ಇಲ್ಲಿ ಶೈಲುಗೆ ಆಲ್ರೆಡಿ ಗೊತ್ತಿರುತ್ತೆ. ಮತ್ತೆ ಮನಸ್ಸಲ್ಲಿ ಅಂದ್ಕೊಂಡು ಆಚೆ ಹೋಗ್ತಾರೆ. ಈ ಕಡೆ ಹೇಗಾದರೂ ಮಾಡಿ ಈಗ ಎಲ್ರಿಗೂ ಸತ್ಯ ಹೇಳ್ಬೇಕಲ್ಲಪ್ಪ, ಏನು ಮಾಡೋದು ಅಂತ ಇಲ್ಲಿ ಇಬ್ಬರು ಆಲೋಚನೆ ಮಾಡಿಕೊಂಡು ಹೊರಗಡೆ ಇರ್ತಾರೆ. ಈ ಕಡೆ ಮನೆ ಪೂಜೆ ಮಾಡ್ತಿದ್ದಾರೆ. ಮನೆ ಪೂಜೆಯಲ್ಲಿ ಹೊಸ ಮನೆ ಕಟ್ಟಿದಾಗಿದೆ ಪೂಜೆ. ಇದು ನಮ್ಮ ಮಾವನ ಕಲಿಸಿರೋಂಥ ಅವರ ವಿದ್ಯಾರ್ಥಿ ಮನೆ ಅಂತ ಹೇಳ್ತಾರೆ. ಅದಕ್ಕೆ ಹಾಗೇನಿಲ್ಲ, ಮನೆಗೆ ಒಳ್ಳೇದಾಗ್ತಾಯಿದೆ ಅಂದರೆ ಮನೆ ಪೂಜೆಗೆ ಯಾವುದಾದ್ರು ಪೂಜೆ ಮಾಡೋದು ತಾನೆ ಅಂತ ಹೇಳ್ತಾರೆ. ಹಿರಿಯರು ಇರಬೇಕು, ಅದಕ್ಕೆ ಒಳ್ಳೆ ಮಾತಾಡ್ತಾರೆ ಅಂತ ಇಲ್ಲಿ ವಿಷ್ಣು ಕೂಡ ಹೇಳ್ತಾನೆ. ಈ ಕಡೆ ಎಲ್ಲರೂ ಕೂಡ ಮತ್ತೆ ಖುಷಿಯಿಂದ ವೇದ ಪೂಜೆ ಮಾಡಮ್ಮ, ಆರತಿ ಕೊಡಮ್ಮ ಎಲ್ರಿಗೂ ಅಂತ ಜಯ ಮಾಡ್ತಾರೆ. ಆಗ ಅಷ್ಟರಲ್ಲಿ ಪ್ರೀತಮ್ ಕೂಡ ಬರ್ತಾನೆ. ವೇದ ನೀನು ಹೇಳಿರ್ಕಿಲ್ಲ, ಅತ್ತೆ ಮತ್ತು ಅಜ್ಜಿ ಹೇಳ್ತಾಯಿದ್ರು ವೇದ ಮನೆಯಲ್ಲಿ ಗೆಟ್ ಟುಗೆದರ್ ಪೂಜೆ ಇದೆ, ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಅಂತ, ಅದಕ್ಕೆ ನನಗೂ ಬರ್ಬೇಕನ್ನಿಸ್ತು ಬಂದುಬಿಟ್ಟೆ ಅಂತ ಹೇಳ್ತಾರೆ. ಇನ್ನೇನು ವೇದ ಆರತಿ ತೊಗೊಂಡು ಆಮೇಲೆ ಜಯಮ್ಮ ವಿಕ್ರಮ್ಗೂ ಆರತಿ ಕೊಡಮ್ಮ ಅಂತ ಇಲ್ಲಿ ಹೇಳೋ ಅಷ್ಟರಲ್ಲಿ, ಅಯ್ಯೋ ಇದು ವಿಕ್ರಮ್ ವಿಡಿಯೋ ವೈರಲ್ ಆಗ್ತಾಯಿದೆ, ಏನಿದು ಅಂತ ಇಲ್ಲಿ ತೋರಿಸ್ತಾನೆ. ಆಗ ಎಲ್ಲರೂ ಕೂಡ ವಿಕ್ರಮ್ ಹೊಡಿತಿರೋ ವಿಡಿಯೋ ಆಗಿರುತ್ತೆ. ಅದನ್ನು ಜಗನ್ನಾಥ್ ಮೇಷ್ಟ್ರು ಅಂತೂ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ. ಏನು ನನ್ನ ಮಗ ಮತ್ತೆ ರೌಡಿ ಆದ ಅನ್ನೋದು ಜಗನ್ನಾಥ್ ಮೇಷ್ಟ್ರು ಫೀಲ್ ಆಗುತ್ತೆ. ಆಗ ಎಲ್ಲರೂ ಆ ವಿಡಿಯೋನ ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಆಗ ಜಗನ್ನಾಥ್ ಮೇಷ್ಟ್ರು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ, ಆ ನಂಬಿಕೆಗೆ ನೀನು ಅರನಲ್ಲ ಅಂತ ಹೇಳ್ಬಿಟ್ಟು ತುಂಬ ನೋವು ಪಟ್ಕೊಂಡು ಹೋಗ್ಬಿಡ್ತಾರೆ. ಆಗ ಇಲ್ಲಿ ವೇದ ನಡೆದಿರೋ ಸತ್ಯನೆಲ್ಲ ಹೇಳ್ತಾರೆ. ಅವರು ರೌಡಿ ಹೇಗಿರೋದಕ್ಕೇ ಈ ಕೆಲಸ ಕೊಟ್ಟಿದ್ದಾರಂತೆ, ಹೀಗಾಗಿ ಈ ಕೆಲಸ ನಾನೇ ಮಾಡಬೇಡ ಅಂದೆ ಬಿಟ್ಟು ಬಂದಿದ್ದಾರೆ ಇವಾಗ ಅಂತ ಹೇಳ್ತಾರೆ. ಆಗ ಜಯಮ್ಮ, ನೀನು ಪ್ರಾಮಾಣಿಕವಾಗಿ ದುಡ್ದಿದ್ದೀಯ ಮಗನೇ, ನಿಂದೇನು ತಪ್ಪಿಲ್ಲ, ಮತ್ತೊಂದು ಬೇರೆ ಕೆಲಸ ಸಿಗುತ್ತೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಅವನಿಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ಅಪ್ಪನಿಗೂ ಗೊತ್ತಾದರೆ ಅವರು ಕೂಡ ಸಮಾಧಾನ ಆಗ್ತಾರೆ. ಬನ್ನಿ ಊಟ ಮಾಡೋಣ, ಅಪ್ಪ ತಾನೇ ಸಮಾಧಾನ ಆದಮೇಲೆ ಬಂದು ಊಟ ಮಾಡ್ತಾರೆ, ನೀವೆಲ್ಲ ಕೂತ್ಕೊಳ್ಳಿ ಅಂತ ಊಟಕ್ಕೆ ಬಡಿಸ್ತಾರೆ ಜಯಮ್ಮ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.